ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಸಹಸ್ರ ಲಾಗ್. ಮಾರ್ನಿಂಗ್ 5 ಗಂಟೆಗೆ ಎದ್ದು ಬಾಗಿಲೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿದೆ. ನನ್ನ ಜೊತೆ ನನ್ನ ಮಗಳು ಕೂಡ ಇದ್ದಿದ್ಲು. ಹಾಗೆ ಪೂಜೆಯನ್ನು ಮಾಡಿಕೊಂಡು ಇವತ್ತು ನವರಾತ್ರಿಯ 3ನೇ ದಿನವಾಗಿದ್ದು ದೇವರಿಗೆ ನೈವೇದ್ಯ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗೀತು. ಬೆಳಗಿನ ತಿಂಡಿಗೆ ಅಂಥೇಳಿ ಉತ್ತರ ಕರ್ನಾಟಕ ಸ್ಪೆಷಲ್ ತಾಲಿಪಟ್ಟಿ ಮಾಡ್ತಾಯಿದ್ದೀನಿ. ಇದಕ್ಕೆ 1 ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ ಜೋಳದ ಹಿಟ್ಟು, ಅರ್ಧ ಕಪ್ ಕಡಲೆ ಹಿಟ್ಟು, ಅರ್ಧ ಕಪ್ ಅಕ್ಕಿ ಹಿಟ್ಟನ್ನು ಹಾಕಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಪೇಸ್ಟನ್ನು, ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಅಜ್ವಾನ ಎಲ್ಲವನ್ನು ಹಾಕಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಒಂದು 10 ನಿಮಿಷ ನೆನೆಲಿಕ್ಕೆ ಬಿಡಬೇಕ್ರಿ. ನಂತರ ಇವಾಗ ರೊಟ್ಟಿ ಮಾಡ್ತೀವಲ್ಲ ಅದೇ ಥರ ಹಿಟ್ಟನ್ನು ತಗೊಂಡು ಕೈಯಿಂದ ತಟ್ಟೋದು, ರೌಂಡಾಗಿ ಬರುತ್ತೆ. ಆಮೇಲೆ ಎಣ್ಣೆಯನ್ನು ಹಾಕಿ ಬೇಯಿಸ್ಕೊಂಡ್ರೆ ಎಲ್ಲರೂ ಇಷ್ಟಪಟ್ಟು ಈ ಒಂದು ತಾಲಿಪಟ್ಟಿಯನ್ನು ತಿಂತಾರೆ. ತಾಲಿಪಟ್ಟಿ ಜೊತೆಗೆ ಚಟ್ನಿ ಕೂಡ ಮಾಡ್ಕೋಬೋದು, ಇಲ್ಲ ಅಂತಂದ್ರೆ ಮೊಸರು ಕೂಡ ಹಚ್ಕೊಂಡು ತಿನ್ಬೋದು, ಚೆನ್ನಾಗಾಗುತ್ತೆ. ನಾವು ಟಿಫನ್ ಎಲ್ಲ ಮುಗಿಸಿ ಎಲ್ಲ ಕೆಲಸವನ್ನು ಮಾಡಿ ಮಧ್ಯಾಹ್ನ ಸ್ವಲ್ಪ ಸಿಂಪಲ್ಲಾಗಿ ಅಡುಗೆ ಮಾಡ್ತಾಯಿದ್ದೀನಿ. ರೈಸ್ ಮಾಡ್ಕೊಂಡಿದ್ದೆ, ಅದಕ್ಕೆ ಸ್ವಲ್ಪ ಲೆಮನ್ ಹಾಕಿ ಒಗ್ಗರಣೆ ಕೊಟ್ಟರೆ ಆಯ್ತು ಅಂಥೇಳಿ ಮಾಡ್ಕೋತಾ ಇದ್ದೀನಿ. ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಈವ್ನಿಂಗ್ ರೂಟೀನ್ ಸ್ಟಾರ್ಟ್ ಮಾಡಿದೆ. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವರಿಗೆ ದೀಪವನ್ನು ಹಚ್ಚಿ ಟೀ ಕುಡಿಬೇಕಂಥೇಳಿ ಟೀ ಮಾಡ್ತಾಯಿದ್ದೀನಿ. ಟೀ ಕುಡಿದು ಸ್ವಲ್ಪ ವರ್ಕ್ ಮಾಡಿ ನೈಟ್ 8 ಗಂಟೆ ಆಗಿತ್ತು. ಇವಾಗ ಸ್ವಲ್ಪ ಅಡುಗೆ ಮಾಡಲಿಕ್ಕೆ ಅಂತೇಳಿ ಬಂದಿದ್ದೀನಿ. ಸಿಂಪಲ್ಲಾಗಿ ಸ್ವಲ್ಪ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ತರಕಾರಿಯನ್ನು ಹಾಕಿ ಬೇಳೆ ಕುದ್ದಿದ್ದು ಅದಕ್ಕೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಬೆಳ್ಳುಳ್ಳಿಯನ್ನು ಹಾಕುತ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಖಾರ, ಅರಿಶಿನ, ಮಸಾಲ ಹಾಕ್ಕೊಂಡು ಕುದಿಸಿಟ್ಟಂತಹ ಬೇಳೆ, ಅದರಲ್ಲಿ ಆಲೂಗಡ್ಡೆ, ಟೊಮೊಟೊ, ಗಜರಿ ಎಲ್ಲ ಹಾಕಿದ್ದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸಾಂಬಾರನ್ನು ಮಾಡ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆ 5 ಗಂಟೆಯಿಂದ ನೈಟ್ 9:30ವರೆಗಿನ ಒಂದು ಲಾಗ್. ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.